ರಾಜ್ಯದಲ್ಲಿ ಸಿನಿಮಾ ಸ್ಟೈಲ್ನ ಮತ್ತೊಂದು ದರೋಡೆ ಕೇಸ್ ಇದು. ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸ್ಬಿಟ್ಟಿದೆ ಬ್ಯಾಂಕ್ನ ದರೋಡೆ. 30 ಕೋಟಿ 50 ಕೋಟಿ ಲೂಟಿ ಮಾಡಿಬಿಡ್ತಾರೆ, ಚಿನ್ನವನ್ನು ಕದ್ದು ಬಿಡ್ತಾರೆ, ಹಣ ಲೂಟಿ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ. 30 ಕೋಟಿ ಹಣ ಯಾರ್ದು ಹಣ? ಇದೆಲ್ಲ ಜನಗಳ ಹಣ. ಇದು ಜನಗಳು ಬೆವರು ಸುರಿಸಿ ಇಟ್ಟಿರ್ತಕ್ಕಂಥ ಹಣ. ಮಗಳ ಮದುವೆಗೆ, ಜೀವನೋಪಾಯಕ್ಕೆ, ಒಂದಷ್ಟು ಬಡ್ಡಿಗೆ, ಒಂದಷ್ಟು ಪೆನ್ಷನ್ ಥರದಲ್ಲೇ ತೊಗೊಳ್ತಾ ಇರ್ತಾರೆ, ಇನ್ನೇನಕ್ಕೋ ಕೂಡಿಟ್ಟಿರ್ತಾರೆ. ನಮ್ಮ ವೃದ್ಧಾಪ್ಯ ಕಾಲದಲ್ಲಿ ನಮಗೆ ಆಗಲಿ ಅಂತ ಇಟ್ಟಿರ್ತಾರೆ, ಏನಕ್ಕೋ ಸಾಲ ಮಾಡಿರ್ತಾರೆ, ಅದಕ್ಕೆ ಬಡ್ಡಿ ಕಟ್ಟಿರ್ತಾರೆ, ಚಿನ್ನ ಒತ್ತೆ ಇಟ್ಟಿರ್ತಾರೆ. ಈ ತರಹದ ಹಣ ಇರುತ್ತಲ್ಲ 30 ಕೋಟಿ 50 ಕೋಟಿ, ಅದು ಲೂಟಿ ಆಗಿಬಿಟ್ಟಾಗ ಜನಗಳ ಕಥೆ ಏನು, ಈ ಕಡೆ ಬ್ಯಾಂಕ್ನವ್ರ ಕಥೆ ಏನು ಅಂತ ನೋಡಿದಾಗ ಈಸಿ. ಸಾಯಂಕಾಲ ಬಂದು ಎಲ್ಲವೂ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಇಡೀ ಬ್ಯಾಂಕನ್ನು ಲೂಟಿ ಮಾಡಿ ಹೊರಟೋಗ್ಬಿಡ್ತಾರೆ. ಅಂದರೆ ಇಲ್ಲಾಗಿರೋದು ಚಡಚಣ SBI ಬ್ಯಾಂಕ್ ಶಾಖೆ ಇದೆಯಲ್ಲ, ಅಲ್ಲಿ ಆಗಿರತಕ್ಕಂಥ ಲೂಟಿ ಇದು. ಮಿಲಿಟರಿ ವೇಷದಲ್ಲಿ ಬಂದಿರೋದು ಇವರು, ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಇವರು, ಮಿಲಿಟ್ರಿ ಡ್ರೆಸ್ಸಲ್ಲಿ ಬರ್ತಾರೆ ಇವರು. ಏನು ಯಾರ ದಾರಿಲಿ ಯಾರು ತಡೆಯೋದೇ ಇಲ್ವಲ್ಲ ಅವ್ರನ್ನ, ಯಾರೋ ಮಿಲಿಟರಿಯವ್ರು ಹೋಗ್ತಿರಬೇಕು ಅಂತ. ಮಿಲಿಟರಿಯವರು ಚೆಕ್ ಮಾಡೋಕ್ಕಾಗತ್ತಾ ಪೊಲೀಸವರು? ಆಗಲ್ಲ. ಏನೋ ಬಂದಿದ್ದಾರೆ ಅಂತ ಹೋಗ್ತಿದ್ದಾರೆ ಅಂತ ಹೋಗಿರ್ತಾರೆ. ಬಂದವರೇ ನೋಡಿ, ಕಾರು ಬೈಕ್ಗಳಲ್ಲಿ ಬಂದಿರೋದು. ಬಂದುಬಿಟ್ಟು ಈ ಏಕಾಏಕಿಯಾಗಿ SBI ಸಿಬ್ಬಂದಿಯನ್ನು ಗನ್ ಪಾಯಿಂಟಲ್ಲಿ, ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ. ಮಿಸ್ ಕಾಡಿದ್ರೆ ಆ ಕಡೆ ಈ ಕಡೆ ಹೋದರೆ ಮುಗಿಸ್ಬಿಡ್ತೀವಿ ನಿಮ್ಮ ಕಥೆ ಅಂಥೇಳಿ ನೋಡಿ, ಎಲ್ಲರನ್ನೂ ಒಂದು ಕಡೆ ಅವರ ಕಸ್ಟಡಿಗೆ ತೊಗೊಂಡ್ಬಿಡ್ತಾರೆ, ಅವರ ಕಪಿಮುಷ್ಟಿಗೆ ತೊಗೊಂಡ್ಬಿಡ್ತಾರೆ ಅವರು. ಯಾವಾಗ ಅವ್ರನ್ನ ಹಾಸ್ಟೈಲ್ ಮಾಡ್ಕೊಂಡ್ಬಿಡ್ತಾರೋ, ಒತ್ತಾಯ ಮಾಡ್ಕೊಂಡ್ಬಿಡ್ತಾರೋ, ಅವ್ರು ಯಾರಿಗೂ ಫೋನ್ ಮಾಡುವಂತಿಲ್ಲ, ಯಾರಿಗೂ ಮಾಹಿತಿ ಕೊಡುವಂತಿಲ್ಲ, ಅವ್ರನ್ನ ಪ್ರತಿರೋಧ ಮಾಡುವಂತಿಲ್ಲ. ಗನ್ನಿದೆ, ಸಾಯಿಸ್ಬಿಟ್ರೆ ಏನು ಮಾಡೋದು? ಇವತ್ತು ಲೂಟಿ ಮಾಡ್ಕೊಂಡು ಇವತ್ತಲ್ಲ ನಾಳೆ ಸಿಗ್ತಾರೆ. ನಾನು ತುಂಬ ಏನಾದರೂ ಓವರ್ ಸ್ಮಾರ್ಟಾಗಿ ಏನಾದ್ರು ಆಡೋಕ್ಕೆ ಹೋದರೆ ನಮ್ಮನ್ನೇ ಸಾಯಿಸ್ಬಿಟ್ರೆ ಗತಿ ಏನು ಅನ್ನೋ ಒಂದು ಭಯದಲ್ಲಿ ಅವರು ಇದ್ದಿರಬಹುದು. ಕಾರು ಬೈಕ್ಗಳಲ್ಲಿ ಬಂದಂಥ ಗ್ಯಾಂಗು, ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿ ಎಲ್ರಿಗೂ ಬೇಕಾದ್ರೆ ಕಟ್ಟಿಬಿಟ್ಟು ದರೋಡೆ ಮಾಡಿದ್ದಾರೆ. ಪರಾರಿ ಆಗಿಬಿಡ್ತಾರೆ ಇವರು. ಪರಾರಿ ಆಗಿ ನೋಡಿ, ಕಾರ್ ಇದೆಯಲ್ಲ, ಕಾರ್ ನಂಬರ್ ಕೂಡ ಅಲ್ಲಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಕುರಿಗಳ ಮಂದೆ ಒಂದು ಕಡೆ ಅಡ್ಡ ಬಂದುಬಿಡ್ತಾವೆ. ಅವಕ್ಕೆ ಅಡ್ಡ ಬಂದಾಗ ಏನಾಗುತ್ತೆ, ಆ ಕುರಿಗಳ ಮಂದೆ ಮೇಲೆ ಕಾರ್ ಹರಿಸ್ಬಿಡ್ತಾನೆ ಇವನು. ಏಕಾಏಕಿ ಕುರಿಗಾಹಿಗಳು ಏನು ಮಾಡ್ಬಿಡ್ತಾರೆ, ಅವಾಗ ಬಂದು ಇವನನ್ನು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಯಾಕೆ ನಮ್ಮ ಕುರಿಗಳು ಸಾಯಿಸ್ಬಿಟ್ಟಲ್ಲಪ್ಪ ನೀನು ಅಂತ. ಅವ್ರಿಗೂ ಗೊತ್ತಿರಲ್ಲ, ಯಾವುದೋ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಓಡಿ ಬರ್ತಿರೋ ಕಾರ್ ಇದು ಅಂತ ಗೊತ್ತಿರಲ್ಲ ಅವ್ರಿಗೂ. ಯಾವಾಗ ಅಡ್ಡಗಟ್ತಾರೋ ಅವನು ಏನು ಮಾಡಿಬಿಡ್ತಾನೆ, ಆ ಬ್ಯಾಂಕಲ್ಲಿ ಏನು ಲೂಟಿ ಮಾಡ್ಕೊಂಡು ಬಂದಿರ್ತಾನಲ್ಲ, ಹಣ ಚಿನ್ನ ಅದು ಇದು, ಆ ಬ್ಯಾಗನ್ನು ಎತ್ಕೊಂಡು ಓಡಿಬಿಡ್ತಾನೆ ಅಲ್ಲಿಂದ. 21 ಕೋಟಿ 4 ಲಕ್ಷ ಮೌಲ್ಯದ ದರೋಡೆ ಆಗಿದೆ ಅಂತ ಒಂದು ಮಾಹಿತಿ. 21 ಕೋಟಿ 4 ಲಕ್ಷ ಮೌಲ್ಯದ ದರೋಡೆಯಲ್ಲಿ ನಡೆದಿದೆ ಅಂತ. 1 ಕೋಟಿ 4 ಲಕ್ಷ ನಗದಿದ್ದರೆ 20 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿಯಾಗಿದೆ ಇಲ್ಲಿ. ಅವನು ಯಾವಾಗ ಓಡಿಬಿಟ್ನೋ, ಆ ಕಾರಲ್ಲೂ ಸ್ವಲ್ಪ ಒಂದಷ್ಟು ಚಿನ್ನದ ಒಡವೆಗಳು, ಹಣ ಅಲ್ಲಿತ್ತು ಅಂತ ಮಾಹಿತಿ ಇದೆ. ಅದನ್ನು ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇರಲಿ, ಯಾರೇನೇ ಎತ್ಕೊಂಡು ಹೋಗಿದ್ದರೂ ಕೂಡ ಸಿಗುತ್ತೆ, ರಿಕವರಿ ಆಗುತ್ತದು. ಆ ಭಾಗದ ಪೊಲೀಸರು ತಮ್ಮೆಲ್ಲ ಎನರ್ಜಿಯನ್ನು ಇದನ್ನು ಕಂಡು ಹಿಡಿಲೇಬೇಕು ಅಂತ ನಿಂತುಬಿಟ್ರೆ ಇವತ್ತಲ್ಲ ನಾಳೆ ಅದರಲ್ಲಿ ಒಂದೇ ಒಂದು ಗ್ರಾಮ್ ಬಿಡದಂತೆ ರಿಕವರಿ ಮಾಡಬಹುದು. ಅದೇ ಬೇರೆ ವಿಚಾರ ಅದು. ಆದರೆ ಈ ಒಂದು ವಿಚಾರದಲ್ಲಿ ಇಷ್ಟು ಈಸಿ ಆಗಿಬಿಡ್ತಾ ಬ್ಯಾಂಕ್ ದರೋಡೆ. ಮಂಗಳೂರು ಬಗ್ಗೆ ಕೇಳ್ತಾ ಇದ್ದೀವಿ, ಈ ಚಡಚಣ ಕೇಳ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಆವಾಗ ಒಂದು ಬ್ಯಾಂಕ್ ದರೋಡೆ ನಾವು ಕೇಳಿದ್ವಿ. ಸೊ ಈಗ ಇಲ್ಲಿ ಚೆಕ್ ಮಾಡ್ಕೊಂಡು ಹೋದಾಗ ಬ್ಯಾಂಕ್ ರಾಬರಿ ಏನೋ ನಾವು ಟೆಕ್ನಾಲಜಿ ಅಂತ ಮಾತಾಡ್ತಾ ಇದ್ದೀವಿ, ನಾವು ಸೈರನ್ ಅಂತ ಮಾತಾಡ್ತೀವಿ, CCTV ಅಂತ ಮಾತಾಡ್ತೀವಿ, ಲಾಕರ್ ಸಿಸ್ಟಮ್ ಅಂತ ಮಾತಾಡ್ತೀವಿ. ಎಲ್ಲರನ್ನೂ ಹಾಸ್ಟೈಲ್ ಮಾಡಿಕೊಂಡು ಅರ್ಧ ಮುಕ್ಕಾಲು ಗಂಟೆಲಿ ಬ್ಯಾಂಕ್ ಲೂಟಿ ಮಾಡಿಬಿಡ್ಬಹುದಾದರೆ ಇಷ್ಟು ಈಸಿ ಆಗಿಬಿಟ್ಟಿದೆಯಾ? ಈ ಆರೋಪಿಗಳನ್ನು ಶೀಘ್ರವೇ ಅರೆಸ್ಟ್ ಮಾಡ್ತೀವಿ ನಾವು ಅಂತೇಳಿ ಕಲಬುರಗಿಯಲ್ಲಿ ಒಂದು ಕಡೆ ನಾವಿಲ್ಲಿ ಮಾತು ಕೇಳಿ ಬರ್ತದೆ. CM ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ದರೋಡೆಕೋರರ ಪ್ಲಾನ್ ನೋಡಿಬಿಟ್ರೆ ನಾವು ವಿಜಯಪುರದ ಚಡಚಣ SBI ಬ್ಯಾಂಕ್ ದರೋಡೆ ಆಗಿರೋದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇವು ಸ್ವಲ್ಪ ಬೇರೆ ಥರ ಟ್ರಿಕ್ಸ್ ಬಳಸಿದ್ದಾರೆ. ಈಗ ಬ್ಯಾಂಕಲ್ಲಿ ಆ ಒಂದು ಲಾಕರ್ ಈ ಸಮಯಕ್ಕೆ ಓಪನ್ ಆಗುತ್ತೆ, ಬ್ಯಾಂಕ್ ಅವಧಿ ಮುಗಿದಿತ್ತು ಆ ಟೈಮಲ್ಲಿ, ಈ ಟೈಮ್ಗೆ ಓಪನ್ ಆಗುತ್ತೆ ಅಂತ ಇವ್ರಿಗೆ ಹೇಳಿದವರು ಯಾರು ಬ್ಯಾಂಕ್ ಸಿಬ್ಬಂದಿ ಇದ್ದಾರಾ ಇದರಲ್ಲಿ? ಆ ಬ್ಯಾಂಕಲ್ಲಿ ಕೆಲಸ ಮಾಡಿ ಬಿಟ್ಟಿರೋನಿದ್ದಾನ, ದಿನ ಬಂದು ಚಲನವನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದಾನ, ಗೊತ್ತಿಲ್ಲ ನಮಗೆ. ದರೋಡೆ ಮಾಡಬೇಕು ಅಂತಲೇ ಬಂದಿತ್ತು. ಆಲ್ರೆಡಿ ಬಂದು ಗ್ರಾಹಕಂತರ ಕೂತಿದ್ದ ಬ್ಯಾಂಕ್ ಒಳಗಡೆನೆ. ಬ್ಯಾಂಕ್ ಕ್ಲೋಸಿಂಗ್ ಟೈಮಲ್ಲಿ ಓಪನ್ ಆಗಿತ್ತು ಲಾಕರ್. ಬಂದರು, ಗನ್ ತೋರಿಸಿದ್ರು, ಲಾಕರಿಂದೆಲ್ಲ ಎತ್ಕೊಂಡು ಹೊರಟರು. ಸಾಯಂಕಾಲ 6:30ಯಿಂದ 7:30 1 ಅವರಲ್ಲಿ ಆಗಿರ್ತಕ್ಕಂಥ ದರೋಡೆ ಇದು. ಬಂದೂಕಿಂದ ಬೆದರಿಸಿ ಸಿಬ್ಬಂದಿಯನ್ನು ಕಟ್ಟಿ ಹಾಕಿಬಿಟ್ಟು ಈ ಥರ ಲೂಟಿ ಮಾಡಿದ್ದಾರೆ. ದಿಕ್ಕಾಪಾಲಾಗ್ತಾರಲ್ಲರೂ ಒಂದೇ ಕಡೆ ಓಡಿಲ್ಲ ಇವರು. ಇಷ್ಟು ಜನ ಬಂದಿದ್ರಲ್ಲ, ಒಬ್ಬೊಬ್ಬ ಒಂದೊಂದು ದಿಕ್ಕಿನಲ್ಲಿ ಎಸ್ಕೇಪ್ ಆಗಿರೋದು. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ. ಅಲ್ಲಿ ಮಂಗಳಬೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಸಿಕ್ಕಿರೋದು. ಗ್ರಾಮದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆಯುತ್ತೆ ದರೋಡೆಕೋರರ ಕಾರು. ಬಳಿಕ ಡೆಡ್ ಎಂಡ್ ರಸ್ತೆಗೆ ಹೋಗಿ ಸಿಕ್ಕಾಕೊಂಡಿತ್ತು.
ದರೋಡೆಕೋರನ ಕಾರು KA24 DH2456 ಕಾರ್ನ ನಂಬರ್ ಇದು. ಮಾರುತಿ ಸುಜುಕಿ ಇಕೋ ಕಾರನ್ನು ಅಡ್ಡಗಟ್ಟಿದ್ದು ಗ್ರಾಮಸ್ಥರು. ಬಳಿಕ 2 ಬ್ಯಾಗ್ ಸಮೇತ ಅವನು ಪರಾರಿಯಾಗಿದ್ದಾನೆ. ಹಾಗಾಗಿ ಶೀಘ್ರದಲ್ಲೇ ಅವನ್ನ ಅರೆಸ್ಟ್ ಮಾಡ್ತೀವಿ ಅವರೆಲ್ಲರೂ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡೋಣ.